ಮೀಸಲಿಟ್ಟಿದ್ದ ಹಣವನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗುತ್ತಿರುವುದು ನೋವಿನ ಸಂಗತಿ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗ ನೀವು ಒಂದು ಫೋನ್ ಮಾಡಿ ಕೇಳಿ ಲೌಡ್ ಸ್ಪೀಕರ್. ನಾನು ಮೊನ್ನೆ ಡಿವೈಎಸ್ಪಿಗೆ ಕರೆಕ್ಟ್ ವಾರ್ನಿಂಗ್ ಮಾಡಿದ್ದೀನಿ. ಏನಂತ, ನೀವೇನ್ ನೋಡಿ, ಹೊಸಕೋಟೆ ಭಾಗದಲ್ಲಿರ್ಬೋದು ಅಥವಾ ಈ ಎಸ್ಕ್ಲೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಮರಳು ಕಂಟಿನ್ಯೂ ಹೋಗ್ತಾ ಇದೆ ಅಂತಕ್ಕಂಥ ನನಗೆ ಮಾಹಿತಿ ಇತ್ತು. ಮೊನ್ನೆ ಡಿವೈಎಸ್ಪಿ ಫೋನ್ ಮಾಡಿ ನಿಮ್ಮ ಇಲಾಖೆ ಇದ್ರಲ್ಲಿ ಶಾಮಿಯಾಲಾಗಿದೆ, ನನ್ನ ವಿತ್ ವಿಡಿಯೋ ಇದೆ, ನಾಳೆ ಸೇರು ಸಸ್ಪೆಂಡ್ ಆಗ್ತಾರೆ, ಜೋಪಾನಾಗಿ ನಾಳೆಯಿಂದ ಒಂದೇ ಒಂದು ಗಾಡಿ ಕೂಡ ಹೋಗಬಾರ್ದು ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಹಗರಣದಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಒಬ್ಬ ಮಂತ್ರಿ ಸಹ ಭಾಗಿಯಾಗಿರುವುದರಿಂದ ತಕ್ಷಣವೇ ಅವರು ಆತ್ಮಸಾಕ್ಷಿಯಾಗಿ ರಾಜೀನಾಮೆ ನೀಡಬೇಕಿತ್ತು. ದಲಿತರಿಗೆ ಮೀಸಲಿಟ್ಟ ದುಡ್ಡನ್ನು ಸರ್ಕಾರ ಗ್ಯಾರಂಟಿಗೆ ಬಳಸುತ್ತಿದೆ. ಅಧಿಕಾರಕ್ಕೆ ಬರುವ ಮುಂಚೆ ದಲಿತರ ಅಭಿವೃದ್ಧಿ ಮಾಡ್ತೀವಿ ಎಂದಿದ್ದರೂ ಈಗ ಗ್ಯಾರಂಟಿಗಾಗಿ ದಲಿತರಿಗೆ ಮೀಸಲಿಟ್ಟ ಹಣ ಬಳಸುತ್ತಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಎಂದು ಕಿಡಿಕಾರಿದರು. ದಿನನಿತ್ಯ ಬೆಲೆ ಏರಿಕೆಯಾಗುತ್ತಿದೆ. ಮುಡದಲ್ಲಿ ದೊಡ್ಡ ಹಗರಣ ನಡೆದಿದೆ. 1.25 ವರ್ಷದಲ್ಲಿ ಇಷ್ಟೆಲ್ಲ ಹಗರಣಗಳು ಬೆಳಕಿಗೆ ಬರ್ತಿದೆ. ಇದರಿಂದ ರಾಜ್ಯದ ಜನರಿಗೆ ಏನು ಸಂದೇಶ ಕೊಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಇನ್ನು ಅರ್ಜುನ ಆನೆಗೆ ಸ್ಮಾರಕ ನಿರ್ಮಾಣ ಮಾಡಲು 50 ಲಕ್ಷ ರು ಸಾಕಾಗುವುದಿಲ್ಲ, ಕನಿಷ್ಠ 5 ಕೋಟಿ ಅವಶ್ಯಕತೆ ಇದ್ದು, ಹಾಸನ ಜಿಲ್ಲೆ ಎಲ್ಲ ತಾಲೂಕಿಗಿಂತ ಸಕಲೇಶಪುರ ತಾಲೂಕು ವಿಭಿನ್ನವಾಗಿದ್ದು ಪರಿಸರದಲ್ಲೂ ಕೂಡ ಆಕರ್ಷಣೆಯಾಗಿರುವುದರಿಂದ ಇಲ್ಲಿ ಪ್ರವಾಸಿ ತಾಣ ಮಾಡಿ ಬಂದ ಪ್ರವಾಸಿಗರಿಗೆ ಟಿಕೆಟ್ ಮಾಡಿದರೆ ಸಾಕು, ಪ್ರವಾಸಿಗರ ದಂಡು ಆಗಮಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಸಚಿವರು ಕೆಲ ಕಾಲ ಅಧಿಕಾರಿಗಳ ಸಭೆ ನಡೆಸಿದರೆ ಸಾಲದು, ಅಧಿಕಾರಿಗಳಿಗೆ ಫೀಲ್ಡ್ಗೆ ಇಳಿದು ಕೆಲಸ ಮಾಡಬೇಕು. ಡೆಂಗ್ಯೂ ಕಡಿಮೆ ಆಗುವವರೆಗೂ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಕೆಲಸ ಮಾಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆದರೆ ಅದು ಪಾಲನೆಯಾಗುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು. ನೀವೇನಾದ್ರು ಮಾಡಿ ವಾರದಲ್ಲಿ 2 ಡೇಸ್ ರೇಡಿಯೋ ರಿಲೀಸ್ ಕೊಡಬೇಕು ಅಂತ ಹೇಳಿದೀನಿ. ಚಂದ್ರಾಪಟ್ಟಣದಲ್ಲಿ ಇರ್ತಕ್ಕಂಥವ್ರನ್ನ ಅಟ್ಲೀಸ್ಟ್ ವಾರದಲ್ಲಿ 3 ದಿವಸ ಸಕಲೇಶಪುರ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಅದನ್ನೇ ರೇಡಿಯೋದಲ್ಲಿ ಯಾರು ಇಲ್ಲ, ದಯವಿಟ್ಟು ಕೊಡಿ ಖಂಡಿತ. ಮತ್ತೆ ಇನ್ನೊಂದು, ಈಗ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ಮಾಡಿದೆ, ಔಟ್ಸೋರ್ಸ್ ಅಲ್ಲಿ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಂಗಾಗಿ ರೇಡಿಯೋಲಜಿಸ್ಟ್ ಇದ್ರೆ ಖಂಡಿತವಾಗ್ಲೂ ಕೂಡ ತಗೋತೀನಿ. ಅಲ್ಲ, ನಿಮಗೆ ಗೊತ್ತಿರಂಗೆ ಸಕಲೇಶಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಬ್ಬ ಶಾಸಕನಾಗಿ ಇತಿಹಾಸದಲ್ಲಿ ನಾನು 1.25 ವರ್ಷಕ್ಕೆ ಹೆಚ್ಚು ಕಮ್ಮಿ 25-30 ಬಾರಿ ಮನೇನು ಹೋಗಿದ್ದೀನಿ, ಈ ವಾರದಿಂದನೇ ಹೋಗಿದ್ದೀನಿ. ಖಂಡಿತವಾಗ್ಲೂ ಕೂಡ ನಾನು ಸಕಲೇಶಪುರ ಸರ್ಕಾರಿ ಆಸ್ಪತ್ರೆ ಅತಿ ಹೆಚ್ಚು ಪ್ರೀತಿ ಮಾಡ್ತೀನಿ. ಬಡವರು ಹೋಗ್ತಕ್ಕಂಥ ಪ್ಲೇಸು. ನೆನ್ನೆನೂ ಕೂಡ ಎಲ್ಲಾ ಕಡೆ ಹೋಗಿ ಬ್ಲೀಚಿಂಗ್ ಮಾಡಿಸಿ ಎಲ್ಲಾ ಕಡೆ ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ರೇಡಿಯೋಲಜಿಸ್ಟ್ ಇನ್ನೊಂದು ವಾರದೊಳಗಡೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಇಲ್ಲಾಂದ್ರೂ ಕೂಡ ತಮ್ಮ ಹತ್ರ ಸಲಹೆ ಕೇಳಿ ಯಾರು ಹೊರಗೆ ತಗೊಂಡು ಏನು ಸ್ಕ್ಯಾನಿಂಗ್ ಮಿಷನ್ ಇದೆ, ಇಲ್ಲ ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ.